ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯವರೇ, ನೀವು ಮಲಗಿದ ನಂತರ ನಿಮ್ಮ ಜೀವನದಲ್ಲಿ ಏನಾಗುತ್ತೆ ಗೊತ್ತಾ? ನೀವು ಕಣ್ಣು ಮುಚ್ಚಿದ ಆ ಕ್ಷಣದಿಂದನೇ ನಿಮ್ಮ ಜೀವನದಲ್ಲಿ ಒಂದು ಅದೃಶ್ಯವಾದ ಪರಿವರ್ತನೆ ಆರಂಭವಾಗುತ್ತೆ. ನೀವು ಅದನ್ನು ಕಾಣೋದಿಲ್ಲ, ಆದರೆ ಅದು ನಿಮ್ಮ ಭಾಗ್ಯವನ್ನು ಮತ್ತೆ ಬರಿತಾ ಇರುತ್ತೆ. ಒಂದು ರಾತ್ರಿ ನೀವು ತುಂಬ ದಣಿದ ಮನಸ್ಸಿನಿಂದ ಮಲಗಿರ್ತೀರ. ದಿನವಿಡೀ ಜವಾಬ್ದಾರಿಗಳು, ಕುಟುಂಬದ ಚಿಂತೆಗಳು, ಹಣದ ಒತ್ತಡ ಮತ್ತು ಎಲ್ಲರಿಗೂ ಸಹಾಯ ಮಾಡುತ್ತಾ ನಿಮ್ಮನ್ನೇ ಮರೆತಿರುವ ಸ್ಥಿತಿ. ವೃಷಭ ರಾಶಿಯವರೇ, ನೀವು ಶಾಂತ ಸ್ವಭಾವದವರು, ಆದರೆ ನಿಮ್ಮ ಒಳಗೆ ಒಂದು ಗಟ್ಟಿಯಾದ ಹೃದಯ ಅನ್ನೋದು ಇದೆ. ನೀವು ಒಮ್ಮೆ ಯಾರನ್ನ ನಂಬಿದರೆ ಆ ನಂಬಿಕೆಯನ್ನು ಕೊನೆಯವರೆಗೂ ಕೂಡ ಕಾಪಾಡ್ತೀರಾ. ಆದರೆ ಅದೇ ಕಾರಣಕ್ಕೆ ನೀವು ಹೆಚ್ಚು ನೋವು ಕೂಡ ಅನುಭವಿಸ್ತೀರ. ನೀವು ಯಾರಿಗೂ ಹೇಳದೆ ನಿಮ್ಮ ಕಷ್ಟಗಳನ್ನು ಹೊತ್ತುಕೊಂಡು ಮಲಗಿರ್ತೀರ. ಆ ರಾತ್ರಿ ಸಾಮಾನ್ಯ ರಾತ್ರಿ ಅಲ್ಲ, ಅದು ನಿಮ್ಮ ಜೀವನವನ್ನು ಬದಲಿಸುವ ರಾತ್ರಿ. ಮಧ್ಯರಾತ್ರಿ 12 ಗಂಟೆ ಸುತ್ತಲೂ ಮೌನ, ಆದರೆ ಆ ಮೌನದೊಳಗೆ ಒಂದು ವಿಚಿತ್ರ ಶಕ್ತಿ ಅನ್ನೋದು ಹರಿತಾ ಇದೆ. ನಿಮ್ಮ ಮನೆಯೊಳಗೆ ಒಂದು ದಿವ್ಯ ಚಲನೆ ಶುರುವಾಗುತ್ತೆ. ಗಾಳಿ ಸ್ವಲ್ಪ ತೀವ್ರವಾಗುತ್ತೆ. ಒಂದು ಗಂಭೀರ ಶಾಂತಿ ಮನೆ ತುಂಬುತ್ತೆ. ನೀವು ಮಲಗಿದ್ರೂ ನಿಮ್ಮ ಆತ್ಮ ಎಚ್ಚರವಾಗುತ್ತೆ. ಆ ಕ್ಷಣದಲ್ಲಿ ಒಂದು ದಿವ್ಯ ಶಕ್ತಿ ಅನ್ನೋದು ನಿಮ್ಮ ಕಡೆ ಬರುತ್ತೆ. ಅದು ಕೇವಲ ಒಂದು ಶಕ್ತಿ ಮಾತ್ರ ಅಲ್ಲ, ಅದು ಮಹಾಶಕ್ತಿ. ಕಾಳಿಕಾದೇವಿ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡ್ತಾಳೆ. ವೃಷಭ ರಾಶಿಯವರೇ, ದೇವಿ ನಿಮ್ಮ ಜೀವನದಲ್ಲಿ ಕಾಲಿಟ್ಟರೆ ಅದು ಒಂದು ಘೋಷಣೆ. ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಅನ್ನೋದು ಆರಂಭ ಆಗ್ತಾ ಇದೆ ಎಂಬ ಸೂಚನೆ. ನೀವು ಆ ರಾತ್ರಿ ಒಂದು ಕನಸು ಕಾಣ್ತೀರಾ, ಆದರೆ ಅದು ಕನಸು ಮಾತ್ರ ಅಲ್ಲ, ಅದು ಒಂದು ದಿವ್ಯ ಅನುಭವ. ನೀವು ಒಂದು ಕತ್ತಲಿನಿಂದ ತುಂಬಿದ ಲೋಕದಲ್ಲಿ ನಿಂತಿದ್ದೀರಿ. ಎಲ್ಲೆಡೆ ಮೌನ, ಆದರೆ ಆ ಮೌನದೊಳಗೆ ಒಂದು ಉಗ್ರ ಶಕ್ತಿ ಅನ್ನೋದು ಇದೆ. ನಿಮ್ಮ ಮುಂದೆ ಒಂದು ಅಗ್ನಿ ಹೊತ್ತಿ ಉರಿತಾ ಇದೆ. ಆ ಅಗ್ನಿಯಿಂದ ನಿಧಾನವಾಗಿ ಒಂದು ರೂಪ ಹೊರಬರುತ್ತೆ. ಕೆಂಪು ಕಣ್ಣುಗಳು, ಕಪ್ಪು ದಿವ್ಯ ರೂಪ, ಉಗ್ರವಾದರೂ ಕರುಣೆಯಿಂದ ತುಂಬಿದ ಶಕ್ತಿ. ಅದು ಕಾಳಿಕಾದೇವಿ. ನೀವು ಒಂದು ಕ್ಷಣ ಭಯಪಡ್ತೀರಾ. ನಿಮ್ಮ ಹೃದಯ ವೇಗವಾಗಿ ಬಡಿದುಕೊಳ್ಳುತ್ತೆ. ಆದರೆ ಅದೇ ಸಮಯದಲ್ಲಿ ನಿಮ್ಮೊಳಗೆ ಒಂದು ವಿಚಿತ್ರ ಶಾಂತಿ ಅನ್ನೋದು ಮೂಡುತ್ತೆ. ಯಾಕೆಂದರೆ ಅದು ಭಯವಲ್ಲ, ಅದು ರಕ್ಷಣೆಯ ಸೂಚನೆ. ದೇವಿ ನಿಮ್ಮನ್ನು ನೋಡುತ್ತಾಳೆ, ನೇರವಾಗಿ ನಿಮ್ಮ ಆತ್ಮದೊಳಗೆ ನೋಡುತ್ತಾಳೆ. ನೀನು ಸಾಕಷ್ಟು ತಾಳಿದೀಯಾ ಎಂಬ ಅವಳ ಧ್ವನಿ ನಿಮ್ಮೊಳಗೆ ಕೇಳುತ್ತೆ. ಆ ಕ್ಷಣದಲ್ಲಿ ನಿಮ್ಮ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತೆ. ನೀವು ಮರೆಮಾಡಿದ ಎಲ್ಲ ನೋವುಗಳು, ನಿಮ್ಮ ಮನಸ್ಸಿನಲ್ಲಿ ಒತ್ತಿ ಹಾಕಿದ ಎಲ್ಲ ಭಾವನೆಗಳು ಎಲ್ಲವೂ ಹೊರಬರುತ್ತೆ. ವೃಷಭ ರಾಶಿಯವರೇ, ನೀವು ತುಂಬ ಸಹನೆಯುಳ್ಳವರು, ಆದರೆ ನಿಮ್ಮ ಸಹನೆಗೂ ಒಂದು ಮಿತಿ ಅನ್ನೋದು ಇದೆ. ದೇವಿ ಅದನ್ನು ಅರಿತುಕೊಂಡಿದ್ದಾಳೆ ಮತ್ತು ಈಗ ಅವಳು ನಿಮ್ಮನ್ನು ಎಚ್ಚರಿಸಲು ಬಂದಿದ್ದಾಳೆ. ಆ ರಾತ್ರಿ ನಿಮ್ಮೊಳಗೆ ಒಂದು ಹೊಸ ಶಕ್ತಿ ಅನ್ನೋದು ಎಚ್ಚರವಾಗುತ್ತೆ. ಅದು ಕೋಪವಲ್ಲ, ಅದು ಸ್ಥೈರ್ಯ, ಆತ್ಮಗೌರವ. ನೀವು ನಿಧಾನವಾಗಿ ಬದಲಾಗ್ತೀರಾ. ಮುಂದಿನ ದಿನ ನೀವು ಎದ್ದು ನಿಂತಾಗ ನಿಮ್ಮೊಳಗೆ ಒಂದು ಹೊಸ ದೃಢತೆ ಅನ್ನೋದು ಕಾಣಿಸುತ್ತೆ. ನೀವು ಇನ್ನು ಮುಂದೆ ಯಾರಿಗೂ ತಗ್ಗುವ ವ್ಯಕ್ತಿಯಲ್ಲ, ನೀವು ನಿಮ್ಮ ಮೌಲ್ಯವನ್ನು ಅರಿಯುವ ವ್ಯಕ್ತಿಯಾಗ್ತೀರಾ. ನಿಮ್ಮ ಮಾತುಗಳಲ್ಲಿ ಗಟ್ಟಿತನ ಅನ್ನೋದು ಬರುತ್ತೆ. ನಿಮ್ಮ ನಡೆದಲ್ಲಿ ಒಂದು ಆತ್ಮವಿಶ್ವಾಸ ಅನ್ನೋದು ಬರುತ್ತೆ. ವೃಷಭ ರಾಶಿಯವರೇ, ಇದು ಕೇವಲ ಬದಲಾವಣೆ ಅಲ್ಲ, ಇದು ನಿಮ್ಮ ಪುನರ್ಜನ್ಮ. ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಬಳಸಿಕೊಂಡವರು, ನಿಮ್ಮ ಸಹನೆಯನ್ನು ದುರುಪಯೋಗ ಮಾಡಿಕೊಂಡವರು ನಿಧಾನವಾಗಿ ನಿಮ್ಮ ಜೀವನದಿಂದ ದೂರವಾಗ್ತಾರೆ. ನೀವು ಅರ್ಥ ಮಾಡಿಕೊಳ್ಳುತ್ತೀರಿ, ಯಾರು ನಿಮ್ಮವರು, ಯಾರು ಅಲ್ಲ. ನೀವು ಒಂಟಿಯಾಗಿದ್ದರೂ ನೀವು ದುರ್ಬಲರಾಗಿರೋದಿಲ್ಲ, ಯಾಕೆಂದರೆ ಈಗ ನಿಮ್ಮ ಹಿಂದೆ ದೇವಿಯ ಶಕ್ತಿ ಇದೆ. ಕೆಲವು ದಿನಗಳ ನಂತರ ಮತ್ತೆ ಒಂದು ಕನಸು ಬರುತ್ತೆ. ಈ ಬಾರಿ ದೇವಿ ನಿಮ್ಮ ಮುಂದೆ ನಿಂತಿದ್ದಾಳೆ. ಅವಳ ಕೈಯಲ್ಲಿ ಒಂದು ದಿವ್ಯವಾದ ಕತ್ತಿ. ಅವಳು ಅದನ್ನು ನಿಮ್ಮ ಕೈಗೆ ಕೊಡ್ತಾಳೆ. ಇದು ನಿನ್ನ ಶಕ್ತಿ, ಇದನ್ನು ಧೈರ್ಯದಿಂದ ಬಳಸು ಅಂತ ಅವಳು ಹೇಳ್ತಾಳೆ. ಆ ಕ್ಷಣದಲ್ಲಿ ನೀವು ಅರ್ಥ ಮಾಡ್ಕೊಳ್ತೀರಾ, ನಿಮ್ಮ ಜೀವನದ ನಿಯಂತ್ರಣ ನಿಮ್ಮ ಕೈಯಲ್ಲೇ ಇದೆ. ನೀವು ಈಗ ಯಾರಿಗೂ ಭಯಪಡೋದಿಲ್ಲ. ನಿಮ್ಮ ಕೆಲಸದಲ್ಲಿ ಬದಲಾವಣೆ ಅನ್ನೋದು ಕಾಣಿಸುತ್ತೆ. ನೀವು ಮಾಡಿದ ಪರಿಶ್ರಮಕ್ಕೆ ಫಲ ಅನ್ನೋದು ಸಿಗುತ್ತೆ. ಹಣದ ವಿಷಯದಲ್ಲಿ ಸುಧಾರಣೆ ಆಗುತ್ತೆ. ಹೊಸ ಅವಕಾಶ, ಯಶಸ್ಸು. ಆದರೆ ವೃಷಭ ರಾಶಿಯವರೇ, ಇದಕ್ಕೆ ಒಂದು ಕಾರಣ ಕೂಡ ಇದ್ರೆ, ನೀವು ಬದಲಾಗಿದ್ದೀರಾ. ನೀವು ನಿಮ್ಮ ಮೌಲ್ಯವನ್ನು ಅರಿತಿದ್ದೀರಾ. ದೇವಿಯ ಕೃಪೆ ನಿಮ್ಮ ಮೇಲೆ ಇದೆ. ಆದರೆ ಒಂದು ಎಚ್ಚರಿಕೆ ಕೂಡ ಇದೆ, ನಿಮ್ಮ ಹಠವನ್ನು ನಿಯಂತ್ರಿಸಬೇಕು. ನಿಮ್ಮ ಸ್ವಭಾವ ಸ್ಥಿರ, ಆದರೆ ಹೆಚ್ಚು ಹಠ ಮಾಡಿದರೆ ಅದು ನಿಮ್ಮ ಸಂಬಂಧಗಳನ್ನು ಹಾಳು ಮಾಡಬಹುದು. ನೀವು ಶಕ್ತಿಯನ್ನು ಸರಿಯಾಗಿ ಬಳಸಬೇಕು. ನಿಮ್ಮ ಮಾತುಗಳಲ್ಲಿ ಮಿತಿ ಇರಲಿ, ನಿಮ್ಮ ನಿರ್ಧಾರಗಳಲ್ಲಿ ಧರ್ಮ ಇರಲಿ. ಪ್ರತಿದಿನ ರಾತ್ರಿ ಮಲಗುವ ಮೊದಲು ದೇವಿಯನ್ನು ನೆನೆಸಿ, ಅಮ್ಮ ನನಗೆ ಸರಿಯಾದ ದಾರಿ ತೋರಿಸು ಅಂತ ಪ್ರಾರ್ಥನೆ ಮಾಡಿ. ನೀವು ಗಮನಿಸ್ತಾ ಇರಿ,
ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳನ್ನೋದು ನಡೆಯುತ್ತೆ. ನಿಮ್ಮನ್ನು ತಳ್ಳಿದವರು ನಿಮ್ಮನ್ನು ಹುಡುಕ್ತಾರೆ. ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ದುರ್ಬಲರಾಗ್ತಾರೆ. ನೀವು ಕಳೆದುಕೊಂಡ ಗೌರವ ಮತ್ತೆ ನಿಮ್ಮ ಬಳಿ ಬರುತ್ತೆ. ವೃಷಭ ರಾಶಿಯವರೇ, ಇದು ನಿಮ್ಮ ಸಮಯ. ನೀವು ಮುಂದೆ ಸಾಗಬೇಕು, ನಿಮ್ಮ ಕನಸುಗಳನ್ನು ಸಾಧಿಸಬೇಕು. ದೇವಿ ನಿಮ್ಮ ಜೊತೆ ಇದ್ದಾಳೆ. ನೀವು ಒಬ್ಬರೇ ಅಲ್ಲ, ನೀವು ಒಂದು ಶಕ್ತಿ, ನೀವು ಒಂದು ಸ್ಥಿರತೆ, ನೀವು ಒಂದು ಯೋಧ. ನೀವು ಮಲಗಿದ ಆ ರಾತ್ರಿ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿದೆ. ಅದು ಕೇವಲ ಆರಂಭ. ಮುಂದೆ ಇನ್ನಷ್ಟು ದೊಡ್ಡ ಘಟನೆಗಳು ನಡೆಯಲಿವೆ. ನಿಮ್ಮ ಜೀವನದ ಅತ್ಯಂತ ಮಹತ್ವದ ಅಧ್ಯಾಯ ಈಗ ಆರಂಭವಾಗ್ತಾ ಇದೆ. ನೀವು ಸಿದ್ಧರಾಗಿದ್ದೀರಾ? ಯಾಕೆಂದರೆ ವೃಷಭ ರಾಶಿಯವರೇ, ನಿಮ್ಮ ಭವಿಷ್ಯ ಈಗ ದಿವ್ಯ ಮಾರ್ಗದಲ್ಲಿ ಸಾಗ್ತಾ ಇದೆ. ಎಲ್ಲರೂ ಕೂಡ ಓಂ ಕಾಳಿ ಮಾತೆ ನಮಃ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.